ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಹೊಸ ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 0.75 mm ಈ ಒಂದು ನೀಡಲ್ನ ಯೂಸ್ ಮಾಡ್ತಿರೋದು. ಹಾಗೆ 6 ಎಳೆ ದಾರ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ನಾವಿವಾಗ ಚೈನ್ಗಳು ಹಾಕೊಳ್ಳೋಣ. 1 2 3 4 5 ಚೈನ್ಗಳನ್ನ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಸ್ಟ್ರೈಟ್ ಆಗಿ ಇಟ್ಟಿನೇ ಲಾಕ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ನಾನು ಹಾಗೆ ಮೆಟೀರಿಯಲ್ಸ್ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ 5 ಚೈನ್ಗಳನ್ನ ಅಷ್ಟೇ ಸ್ಟ್ರೈಟ್ ಆಗಿ ಈ ರೀತಿ ನೋಡ್ಕೊಳ್ಳಿ ಫಸ್ಟ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 5 ಚೈನ್ ಹಾಕೋ ಜಾಗದಲ್ಲಿ ನೀವು 4 ಚೈನ್ ಕೂಡ ಹಾಕೋಬಹುದು. ಮತ್ತೆ ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಈ 5 ಚೈನ್ ಕೂಡ ಈ ರೀತಿ ಸ್ಟ್ರೈಟ್ ಆಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಸುಕ್ಕೇನಾದ್ರೂ ಬಂದಿದ್ಯಾ ಅಂತ. ನಾನಿಲ್ಲಿ 5 ಚೈನು 3 ಟೈಮ್ಸ್ ಹಾಕಿದ್ದೀನಿ. ಇವಾಗ ಒಂದು ಬೀಡ್ ನ ತಗೋತಾ ಇದ್ದೀನಿ. ಸೊ ಇಲ್ಲಿ ಯೂಸ್ ಮಾಡ್ತಿರೋದು ಬಂದು ನಾನು ಆಂಟಿಕ್ ಬೀಡು. ನಿಮ್ಗೆ ಆಂಟಿಕ್ ಬೀಡ್ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಕುಚ್ಚು ಬೀಡ್ ನ ಕೂಡ ಯೂಸ್ ಮಾಡ್ಕೋಬಹುದು. ಬೀಡ್ ನ ಹಾಕಿ ಬೀಡ್ ನ ನಾವು ಲಾಕ್ ಮಾಡ್ಕೋಬೇಕು. ಸೊ ಮೆಟೀರಿಯಲ್ಸ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಿ. ಬೀಡ್ ನ ಲಾಕ್ ಮಾಡಿ ಈ ರೀತಿ ಸ್ಟ್ರೈಟ್ ಆಗಿ ನೋಡ್ಕೊಂಡು ಲೇಸ್ಗೆ ನಾವು ಬೀಡ್ ನ ಫಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ನ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ಇವಾಗ ಬೀಡ್ ಹಾಕಿದ್ಮೇಲೂ ಕೂಡ ನಾವು ಚೈನ್ ಬ್ಲಾಕ್ಸ್ ನ ಹಾಕ್ಬೇಕಲ್ವಾ. ಸೊ ಇಲ್ಲೂ ಅಷ್ಟೇ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಈ ರೀತಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಎಲ್ಲಾ ಚೈನ್ಗಳು ನಾವ್ ಎಷ್ಟೆಷ್ಟು ಹಾಕ್ತಿವಲ್ವಾ, ಸೊ ಚೈನ್ಗಳೆಲ್ಲಾನು ಆಲ್ಮೋಸ್ಟ್ ನಾವು ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್, ಈ 5 ಚೈನ್ ಕೂಡ ನಾವು ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡಿದ್ರೆ ಕರೆಕ್ಟ್ ಆಗಿ ಕೂರತ್ತೆ. 1 ಪಾಯಿಂಟ್ ಮುಂದಕ್ಕೆ ಮಾಡಿದ್ರೆ ಸೀರೆ ಸುಕ್ ಬರುತ್ತೆ. ಅದೇ ಸ್ಟ್ರೈಟ್ ಆಗಿಟ್ಟು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯ್ತು ಅಂದ್ರೆ 1 ಪಾಯಿಂಟ್ ಬೇಕಾದ್ರೆ ನೀವು ಹಿಂದಕ್ಕೂ ಕೂಡ ಲಾಕ್ ಮಾಡ್ಬೋದು. ಮತ್ತೆ ಇವಾಗ 5 ಚೈನ್ ಹಾಕಿ ನಾನು ಈ ರೀತಿ ಸ್ಟ್ರೈಟ್ ಆಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬೀಡ್ ಹಾಕಿದ್ಮೇಲೆ 5 ಚೈನ್ ನಾನು 3 ಟೈಮ್ಸ್ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ನಾನು 5 ಚೈನ್ ನ ಹಾಕೋತಾ ಇದ್ದೀನಿ. ಬೀಡ್ ಹಾಕಿದ್ಮೇಲೂ ಕೂಡ ನಾವು ಚೈನ್ ಬ್ಲಾಕ್ಸ್ ಇನ್ಕ್ರೀಸ್ ಮಾಡ್ಕೋತೀವಿ. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ ಹಾಕ್ತಿವಿ, ಎಂಡಿಂಗ್ ಅಲ್ಲಿ 3 ಟೈಮ್ಸ್ ಹಾಕ್ತಿವಿ. ಬೀಡ್ ಹಾಕಿದ್ಮೇಲೆ 5 ಚೈನ್ ನಾವು 5 ಟೈಮ್ಸ್ ಹಾಕೋತೀವಿ. ಆದಷ್ಟು ಸ್ಟ್ರೈಟ್ ಆಗಿಟ್ಟಿನೇ ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತೆ 5 ಚೈನು, ಇದು ಕೂಡ ಅಷ್ಟೇ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. 5 ಚೈನು 5 ಟೈಮ್ಸ್ ಆದ್ಮೇಲೆ ಇವಾಗ ಒಂದು ಬೀಡ್ ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಜೊತೆಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ಕ್ಲಾಸ್ ನ ನೀವು ಚೂಸ್ ಮಾಡ್ಕೋಬಹುದು. ನೋಡಿ, 5 ಚೈನು 5 ಟೈಮ್ಸ್ ಆದ್ಮೇಲೆ ಮತ್ತೆ ನಾನು ಬೀಡ್ ಹಾಕೊಂಡು ಬೀಡ್ ನ ಲಾಕ್ ಮಾಡ್ಕೊಂಡೆ. ಇವಾಗ ಇದನ್ನ ಸ್ಟ್ರೈಟ್ ಆಗಿ ನೋಡ್ಕೊಂಡು ಲೇಸ್ಗೆ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಬೇಸ್ ಲೈನು ಈ ರೀತಿ ಬರುತ್ತೆ. ನಾನು ಇದೇ ಪೂರ್ತಿ ಎಂಡ್ ವರೆಗೂ ಮಾಡ್ಕೊಂಡು ಇದೇ ರೀತಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು 2 ಆರ್ಚ್ಗೆ ಆಗೋಷ್ಟು ಅಷ್ಟೇ ಬೇಸ್ ಲೈನ್ ನ ಹಾಕೊಂಡಿರೋದು. ಇಲ್ಲಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ ಹಾಕಿದೀನಿ ನೋಡಿ, ಆಮೇಲೆ 5 ಟೈಮ್ಸ್ ಹಾಕೊಂಡಿದೀನಿ, ಆಮೇಲೆ 3 ಟೈಮ್ಸ್, ಸ್ಟಾರ್ಟಿಂಗ್ ಎಂಡಿಂಗ್ ಅಲ್ಲಿ 3 ಟೈಮ್ಸ್, ಮಿಡ್ಲ್ ಅಲ್ಲಿ ಮಾತ್ರ 5 ಟೈಮ್ಸ್. ಸೊ 2 ಆರ್ಚ್ ನಾನು ಮಾಡ್ತಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ. ಬಟ್ ನೀವು ಸೀರೆಗೆ ಮಾಡ್ಬೇಕು ಅಂದ್ರೆ ಸೀರೆ ಸ್ಟಾರ್ಟಿಂಗು 3 ಟೈಮ್ಸ್ 5 ಚೈನ್ ಹಾಕಿ, ಸೀರೆ ಎಂಡಿಂಗು 3 ಟೈಮ್ಸ್ 5 ಚೈನ್. ಮತ್ತೆ ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಡಿಸೈನ್ ನ ಟರ್ನ್ ಮಾಡ್ಕೊಳ್ಳಿ. ಅಂದ್ರೆ ಸೀರೆಗೆ ಮಾಡ್ತಾ ಇದ್ರೆ ಸೀರೆನ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಲೇಸ್ ನ ಟರ್ನ್ ಮಾಡ್ಕೋತಾ ಇದೀನಿ. ನೋಡಿ, ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ
ಮತ್ತೆ ಇವಾಗ 5 ಚೈನ್ ಹಾಕೋಬೇಕು. 5 ಚೈನ್ ಎಲ್ಲೆಲ್ಲಿದೆ ಅಲ್ವಾ, ಸೊ ಅಲ್ಲಿ 5 ಚೈನ್ ಹಾಕೋಬೇಕು. ಸೊ ಇಲ್ಲಿ ಮಾತ್ರ ನಾನು 5 ಚೈನ್ 2 ಟೈಮ್ಸ್ ಅಷ್ಟೇ ಹಾಕೋತಾ ಇದ್ದೀನಿ. ನೋಡಿ ಇದು ಅಷ್ಟೇ, ಇಲ್ಲಿ ಲಾಕ್ ಇದೆ ಅಲ್ವಾ, 5 ಚೈನ್ ಲಾಕ್, ಅದೇ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಚೈನ್ ಹಾಕಿ ಈ ತರ ಗ್ಯಾಪ್ ಒಳಗಡೆಗೆ ಒಂದು ಚೈನ್ ನ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ಇವಾಗ ಸೂಜಿ ಮೇಲೆ ಒಂದ್ಸತಿ ದಾರ ತಗೊಳ್ಳಿ. ಬೀಡ್ ನ ಲಾಕ್ ಮಾಡಿದಾಗ ಹಿಂದೆಗಡೆ ಈ ರೀತಿ ದಾರ ಬಂದಿರುತ್ತೆ ಅಲ್ವಾ, ಆ ದಾರಕ್ಕೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಈ ದಾರಕ್ಕೆ ನೀಡಲ್ನ ಹಾಕಿ ದಾರ ತೆಗೆದ್ರೆ 3 ಲೂಪ್ಸ್ ಆಗತ್ತೆ. ದಾರ ತಗೊಂಡು ಫಸ್ಟ್ 2ರಿಂದ ಹೊರಗಡೆ ಬನ್ನಿ, ಆಮೇಲೆ 2 ಲೂಪ್ ಆಗಿದೆ. ದಾರ ತಗೊಂಡು ಫಸ್ಟ್ 2ರಿಂದ ಹೊರಗಡೆ ಕಂಪ್ಲೀಟ್ ಆಗಿ ಹೊರಗಡೆ ಬರಬೇಕು. ಮತ್ತೆ ಇವಾಗ ಡಬಲ್ ಕ್ರೋಶೆ, ಸೇಮ್ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆನೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರೋದು. ಸೊ ಬೀಡ್ ನ ಲಾಕ್ ಮಾಡೋದು ಕಂಪಲ್ಸರಿ ಯಾಕೆ ಅಂತ ಹೇಳಿದೆ ಅಂದ್ರೆ, ಈ ರೀತಿ ಬೀಡ್ ನ ಲಾಕ್ ಮಾಡಿದಾಗ ಮಾತ್ರ ನಾವು ಬೀಡ್ ಹಿಂದೆಗಡೆ ದಾರ ಬರುತ್ತೆ. ಸೊ ಬೀಡ್ ನ ಲಾಕ್ ಮಾಡಿ ನಾವು ಲಾಕ್ ಮಾಡಿದ್ರೇನೆ ಡಿಸೈನ್ ಚೆನ್ನಾಗಿ ಬರೋದು. ಬೀಡ್ ನ ಲಾಕ್ ಮಾಡದೆ ಹಾಗೆ ಡೈರೆಕ್ಟ್ ಲಾಕ್ ಮಾಡ್ತೀವಿ ಅಂದ್ರೆ ಸೀರೆಗಳು ಸುಕ್ ಬರೋ ಚಾನ್ಸಸ್ ತುಂಬಾ ಇರತ್ತೆ. ಮತ್ತೆ ಡಬಲ್ ಕ್ರೋಶೆ, ಈ ಬೀಡ್ ನ ಹಿಂದೆಗಡೆ ಇರೋ ದಾರ ಏನಿದೆ ಅಲ್ವಾ, ಕಂಪ್ಲೀಟ್ ಆಗಿ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ವರ್ಕ್ ಮಾಡೋ ಸ್ಟಿಚ್ಗೆ ನಾವು ಡಬಲ್ ಕ್ರೋಶೆ ಅಂತ ಹೇಳೋದು. ಸೊ ಮಾಡಿ ಎಷ್ಟು ಹಿಡ್ದಿದೆ ಅಂತ ಹೇಳಿ ನಾನು ಹೇಳ್ತೀನಿ ನಿಮ್ಗೆ. ಸೊ ಇದು ಬೀಡ್ ಸುತ್ತ ಇರೋ ಬೀಡ್ಗೆ ನಾನು ಡಬಲ್ ಕ್ರೋಶೆ ಮಾಡಿ ಆಯ್ತು. ನೋಡಿ ಈ ರೀತಿ ಬಂದಿದೆ. ಟೋಟಲ್ ಆಗಿ 16 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾನು ನೆಕ್ಸ್ಟ್ 5 ಚೈನ್ ಬ್ಲಾಕ್ ಇದೆ ಅಲ್ವಾ, ಈ 5 ಚೈನ್ ನ ಬ್ಲಾಕ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ, ಅಂದ್ರೆ ಆರ್ಚ್ ನ ಎಂಡ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಒಂದು ಚೈನ್ ಹಾಕೊಂಡು ಇಲ್ಲಿ 5 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆರ್ಚ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೆ ಇಲ್ಲಿ, ಮತ್ತೆ ಆರ್ಚ್ ಮಾಡಿದೆ. ಆರ್ಚ್ ನ ಎಂಡ್ ಮಾಡ್ದು ಅಷ್ಟೇನೆ, ಒಂದು ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊಂಡೆ. ಮತ್ತೆ ಇವಾಗ 5 ಚೈನ್ ಹಾಕೋತಾ ಇದ್ದೀನಿ. ಇವಾಗ ಈ ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆಗೆ ಲಾಕ್, ಮತ್ತೆ 5 ಚೈನ್ ಹಾಕೊಳ್ಳಿ. ಇದು ಅಷ್ಟೇ, ನೆಕ್ಸ್ಟ್ ಲಾಕ್ ಇದೆ ಅಲ್ವಾ 5 ಚೈನ್ ಲಾಕ್, ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಹಾಕೋಬೇಕು. ಲಾಕ್ ಆದ್ಮೇಲೆ ಒಂದು ಚೈನ್ ಹಾಕೊಂಡು ಮತ್ತೆ 5 ಚೈನ್ ಹಾಕೊಳ್ಳಿ. ಇನ್ನ ಅಂದ್ರೆ ಇಲ್ಲಿ 5 ಚೈನ್ ಆರ್ಚ್ ಆದ್ಮೇಲೆ 3 ಟೈಮ್ಸ್ ಬರುತ್ತೆ. ಲಾಕ್ ಒಳಗಡೆಗೆ ಲಾಕ್, ಮತ್ತೆ ಒಂದು ಚೈನ್ ಹಾಕೊಂಡು ಇವಾಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ ರೀತಿ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇಲ್ಲಿಂದಾನೆ ಬೀಡ್ ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಅಷ್ಟು ದಾರ ನೀಡಲ್ ಬರೋ ರೀತಿ ಮಾಡ್ಕೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. 2 2 ಸೊ ನೋಡಿ ಇದು ಇಲ್ಲಿ ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ರೀತಿ ಅಲ್ಲೂ ಕೂಡ ವರ್ಕ್ ಮಾಡ್ಕೊಳ್ಳೋದು. ಫ್ರಂಟ್ ಸೈಡ್ ಇಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಡಬಲ್ ಕ್ರೋಶೆ ನಾವು ರಿವರ್ಸ್ ಮಾಡಿದಾಗ ತುಂಬಾ ಎಂಬೋಸ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಇದು ಎಂಡ್ ವರೆಗೂ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಎಂಡ್ ಅಲ್ಲೂ ಅಷ್ಟೇ 5 ಚೈನ್ 2 ಟೈಮ್ಸ್ ಬಂದಿದೆ, ಸ್ಟಾರ್ಟಿಂಗ್ ಅಲ್ಲೂ 5 ಚೈನ್ 2 ಟೈಮ್ಸ್. ನೋಡಿ ಆರ್ಚು ಈ ರೀತಿ ಬಂದಿದೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಸೆಕೆಂಡ್ ಲೇಯರ್ ಅಲ್ಲಿ ಚೈನ್ ನ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ನ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಫಸ್ಟ್ 5 ಚೈನ್ ನ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. ಸೊ ಇಲ್ಲಿ 5 ಚೈನ್ ಬೇಡ, ನೀವು 4 ಚೈನ್ ಹಾಕೋತೀರಾ ಅಂತ ಅಂದ್ರೂ ಕರೆಕ್ಟ್ ಆಗಿ ಇಲ್ಲಿ 5 ಚೈನ್ ಲಾಕ್ ಇದೆ ಅಲ್ವಾ, ಇಲ್ಲಿಗೆ ನೀಡಲು ಹಾಕಿ ಈಸಿಯಾಗಿ ನಾವು ಲಾಕ್ ಮಾಡ್ಕೋಬಹುದು, ಎಲ್ಲೂ ಕೂಡ ಸುಕ್ಕು ಬರೋದಿಲ್ಲ. ಸೊ ಇದು ಎಕ್ಸ್ಟ್ರಾ ದಾರ ಏನಿದೆ ಅಲ್ವಾ, ಇದನ್ನ ಡಿಸ್ಟರ್ಬ್ ಮಾಡ್ತೀನಿ ಅಂದ್ರೆ ಟ್ರಿಮ್ ಮಾಡ್ಕೊಂಬಿಡಿ. ಮತ್ತೆ ಇವಾಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕೊಂಡು ನೋಡಿ ಇಲ್ಲಿ ಸೆಕೆಂಡ್ ಲೇಯರ್ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋತೀನಿ. ಲಾಕ್ ಆದ್ಮೇಲೆ ನೋಡಿ ಇದು 2 ಸತಿ ಲಾಕ್ ಮಾಡಿದೀನಿ ನಾನು. ಲಾಕ್ ಆದ್ಮೇಲೆ ಸೂಜಿ ಮೇಲೆ 1 ಸತಿ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆ ಮೇಲೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ,
ನೋಡಿ ಈ ರೀತಿ ರಿವರ್ಸ್ ಡಬಲ್ ಕ್ರೋಶೆ ಮಾಡಿದಾಗ ಹೋಲ್ಸ್ ನಮಗೆ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಡಬಲ್ ಕ್ರೋಶೆ ಹೋಲ್ಗೆ ನಾನು ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಆದ್ಮೇಲೆ ಇವಾಗ ನಾವು 2 ಚೈನ್ ಹಾಕೊಳ್ಳೋಣ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದು ಜಸ್ಟ್ ಹಿಂಗೆ ನೀಡಲಲ್ಲಿ ದಾರ ಇಟ್ಕೊಳ್ಳೋಣ ಲಿಫ್ಟ್ ಮಾಡ್ಕೊಂಡು. ಮತ್ತೆ ಇವಾಗ ಇನ್ನ ಒಂದು ಡಬಲ್ ಕ್ರೋಶೆ, ಮತ್ತೆ ಇವಾಗ ಇನ್ನ ಒಂದು ಡಬಲ್ ಕ್ರೋಶೆ. ಟೋಟಲ್ ಆಗಿ 5 ಟೈಮ್ಸ್ ನಾವು ಈ ತರ ಇಟ್ಕೋಬೇಕಾಗತ್ತೆ. ನೋಡಿ ಮತ್ತೆ ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದು ನೀಡಲ್ನ ಲಿಫ್ಟ್ ಮಾಡಿ ಈ ರೀತಿ ಇಟ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದು ಮತ್ತೆ ನೀಡಲ್ನ ಮೇಲೆ ಕೆತ್ತಿ ಈ ರೀತಿ ಇಟ್ಕೊಳ್ಳಿ. ಇದೇ ರೀತಿ ನಾವು 5 ಇಲ್ಲ ಅಂದ್ರೆ 4 ಟೈಮ್ಸ್ ಕೂಡ ಮಾಡ್ಕೋಬಹುದು. 5 ಟೈಮ್ಸ್ ಮಾಡ್ಕೊಂಡ್ರೆ ಆರ್ಚು ತುಂಬಾನೇ ನೀಟಾಗಿ ಬರುತ್ತೆ. ಅದು ಪಫ್ ಆರ್ಚ್ ಅಂತ ಏನ್ ಹೇಳ್ತೀವಲ್ವಾ, ಸ್ಮಾಲು, ಅದು ತುಂಬಾನೇ ನೀಟಾಗಿ ಬರುತ್ತೆ. ಇವಾಗ ದಾರ ತಗೊಂಡು ಇಷ್ಟು ದಾರ ಏನು ನಾವು ಲಿಫ್ಟ್ ಮಾಡಿ ಲೂಪ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅಷ್ಟು ದಾರದಿಂದ ನೀಡಲ್ನ ಹೊರಗಡೆಗೆ ತೆಗಿಬೇಕು. ಹೊರಗಡೆಗೆ ತೆಗೆದ್ಮೇಲೆ ಒಂದು ಚೈನ್ ಹಾಕೊಳ್ಳಿ. ಇವಾಗ ಪಫ್ ಆರ್ಚು ನಮ್ಗೆ ಲಾಕ್ ಆಗತ್ತೆ. ನೋಡಿ ಇದು ಈ ರೀತಿ ಬಂದಿದೆ. ಮತ್ತೆ ಇವಾಗ ಒಂದು ಚೈನ್ ಹಾಕೊಳ್ಳಿ. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. 1 2 2ನ್ನ ಸ್ಕಿಪ್ ಮಾಡಿ 3ನೇ ಹೋಲ್ ಏನಿದೆ ಅಲ್ವಾ, ಆ 3ನೇ ಹೋಲ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕೊಳ್ಳಿ. 1 2 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು 4 ಇಲ್ಲ ಅಂದ್ರೆ 5 ಸತಿ ನೀಡಲ್ನ ಇನ್ಸರ್ಟ್ ಮಾಡಿ ಜಸ್ಟ್ ದಾರ ತೆಗೆದು ನಾವ್ ಇಟ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಪಫ್ ಡಿಸೈನ್ ಮಾಡೋರ್ಗೆ ಆಲ್ಮೋಸ್ಟ್ ಇದು ಯಾವ ರೀತಿ ಮಾಡೋದು ಅಂತ ಗೊತ್ತಿರುತ್ತೆ. ಕೆಲವೊಬ್ರಿಗೆ ಇದನ್ನ ನೀಡಲಿಂದ ಹೊರಗಡೆ ಎಳಿಯೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ ನೀಡಲ್ನ ನಾವು ಹೊರಗಡೆ ತೆಗಿಬೇಕಾದ್ರೆ ನೀಡಲ್ನ ಟ್ವಿಸ್ಟ್ ಮಾಡಬಾರ್ದು, ಆ ಕಡೆ ಈ ಕಡೆ ತಿರುಗಿಸಿ ಎಳಿಬಾರ್ದು. ಒಂದೇ ಡೈರೆಕ್ಷನ್ ಅಲ್ಲಿ ನೀಡಲ್ನ ಎಳ್ಕೊಂಡಾಗ ಈಸಿಯಾಗಿ ಲೂಪ್ ಇಂದ ನೀಡಲು ಹೊರಗಡೆ ಬರುತ್ತೆ. ನೋಡಿ ಒಂದೇ ಡೈರೆಕ್ಷನ್ ಅಲ್ಲಿ ನೀಡಲ್ನ ಹೊರಗಡೆ ತೆಗಿಬೇಕು. ಸೊ ನೀಡಲ್ದು ಟಿಪ್ ಏನಿದೆ ಅಲ್ವಾ, ನನ್ನ ಸೈಡ್ ಅಲ್ಲೇ ಇದೆ, ಅದು ಎಲ್ಲೂ ಕೂಡ ನಾನು ಟರ್ನ್ ಮಾಡ್ಕೊಂಡಿಲ್ಲ. ನೋಡಿ ನನ್ನ ಸೈಡ್ ಇದೆ. ಇವಾಗ ಟರ್ನ್ ಮಾಡ್ಕೊಂಡು ಒಂದು ಚೈನ್ ಹಾಕೊಂಡೆ. ಸೊ ನೀಡಲ್ ಟಿಪ್ ಏನಿರುತ್ತೆ ಅಲ್ವಾ, ಒಂದೇ ಡೈರೆಕ್ಷನ್ ಅಲ್ಲೇ ಇರಬೇಕು. ನೀವು ಉಲ್ಟಾ ಸೀದಾ ಮಾಡ್ಕೊಂಡು ಎಳೆಯೋದಕ್ಕೆ ಹೋದ್ರೆ ನೀಟಾಗಿ ಬರೋದಿಲ್ಲ. ಮತ್ತೆ ಒಂದು ಚೈನ್ ಹಾಕೊಂಡು ಇಲ್ಲಿ 2 ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲೆ ಬರೋ ಹೋಲ್ಗೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕೊಳ್ಳಿ. 2 ಚೈನ್ ಹಾಕೊಂಡು ಇವಾಗ ನಾವು ಅವಾಗಲೇ ಪಫ್ ಆರ್ಚ್ ನ ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಾವು ವರ್ಕ್ ಅನ್ನ ಮಾಡ್ಕೊಳ್ಳೋದು. ನೋಡಿ ಜಸ್ಟ್ ಈ ತರ ಸೂಜಿ ಮೇಲೆ ದಾರ ತೆಗೆದು ಇಟ್ಕೊಳ್ಳಿ. ಸೊ ಇಲ್ಲಿ ಈ ಒಂದು ಜಾಗದಲ್ಲಿ ಪಫ್ ಡಿಸೈನ್ ನಾವ್ ಏನ್ ಮಾಡ್ತಾ ಇದೀವಿ ಅಲ್ವಾ, ಈ ಒಂದು ಜಾಗದಲ್ಲಿ ಬೇರೆ ಸ್ಟಿಚಸ್ ಕೂಡ ನಾವು ಮಾಡ್ಕೊಂಡು ಈ ಒಂದು ಪ್ಲೇಸ್ ನ ನಾವು ಫಿಲ್ ಮಾಡ್ಕೋಬಹುದು. ಸೊ ಇದು 2 ರೀತಿ 3 ರೀತಿ ಕೂಡ ನಾವು ಈ ಒಂದು ಡಿಸೈನ್ ನ ಮಾಡ್ಕೋಬಹುದು. ಸೊ ವೇರಿಯೇಷನ್ ಆಗುತ್ತೆ. ಅಂದ್ರೆ ವೇರಿಯೇಷನ್ ಆದಾಗ ಏನಾಗುತ್ತೆ, ಡಿಸೈನ್ ಲುಕ್ ಚೇಂಜ್ ಆಗುತ್ತೆ ನಮ್ಗೆ. ಸೊ ಇವತ್ತು ಈ ಒಂದು ಡಿಸೈನ್ ನಾನು ಪಫ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು ಈ ರೀತಿ ಆರ್ಚ್ ಆದ್ಮೇಲೆ ಅದ್ರ ಮೇಲೆ 3 ಲೇಯರ್ಸ್ ವರ್ಕ್ ಮಾಡ್ತೀವಿ ಅಂತ ಅಂದಾಗ ಸೆಕೆಂಡ್ ಅಂದ್ರೆ 3rd ಲೇಯರ್ ಬಂದು ನಾವು ಬೀಡ್ ನ ಹಾಕಿ ಮಾಡಿರ್ತೀವಿ. ಸುಮಾರು ವಿಡಿಯೋಸ್ ನ ನೋಡಿರ್ತೀರಾ ನೀವು, ಹೆವಿ ಬ್ರೈಡಲ್ ಡಿಸೈನ್ ನೀವು ನೋಡ್ಬೇಕಾದ್ರೆ ಆ ರೀತಿ ಕೂಡ ವರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಇದೇ ತರ ಕಂಟಿನ್ಯೂ ಮಾಡಿ. ಸೊ ನೋಡಿ ಇದೇ ರೀತಿ ಮಾಡಿ ಆಗಿದೆ. ಕೊನೆಯಲ್ಲಿ ಒಂದ್ ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲೂ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಈ ರೀತಿ ಪಫ್ ಡಿಸೈನ್ ನ ವರ್ಕ್ ಅನ್ನ ಮಾಡ್ಕೊಳ್ಳಿ. ಪಫ್ ಡಿಸೈನ್ ವರ್ಕ್ ಮಾಡಿ ಲಾಕ್ ಮಾಡೋದನ್ನ ತೋರಿಸ್ತೀನಿ ನೋಡಿ. ಪಫ್ ಡಿಸೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡೋದಕ್ಕಿಂತ ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, 5 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ನ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಈ ರೀತಿ ಕಾಣಿಸುತ್ತೆ. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಇದನ್ನೇ ಒಂದು ಡಿಸೈನ್ ಅಂತ ಕೂಡ ನಾವು ವರ್ಕ್ ಮಾಡಿ ಕೊಡ್ಬೋದು. ಇವಾಗ ನಾನು ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕೊಂಡು ಇಲ್ಲಿ 5 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ ಒಳಗಡೆಗೆ ಲಾಕ್, ಮತ್ತೆ 5 ಚೈನ್ ಹಾಕೊಳ್ಳಿ. ಮತ್ತೆ 5 ಚೈನ್ ಹಾಕೊಂಡು ನೆಕ್ಸ್ಟ್ 5 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ನ ಒಳಗಡೆಗೆ ಲಾಕ್, ಮತ್ತೆ 5 ಚೈನ್. ಸೊ ಸ್ಟಾರ್ಟಿಂಗ್ ಅಲ್ಲಿ 5 ಚೈನ್ 2 ಟೈಮ್ಸ್ ಬಂತು. ಇವಾಗ 3 ಟೈಮ್ಸ್ ಹಾಕೋತಾ ಇದ್ದೀನಿ. ಲಾಕ್ ಮೇಲೆ ಲಾಕ್ ಆದ್ಮೇಲೆ ಇವಾಗ ಇಲ್ಲಿಂದಾನೆ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಇದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆ,
ಇದೇ ಡಬಲ್ ಕ್ರೋಶೆಗೆ ನಾವು ಪಫ್ ಡಿಸೈನ್ ನ ವರ್ಕ್ ಮಾಡೋದು. ಇದೇ ರೀತಿ ಫುಲ್ ಎಂಡ್ ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಈ ಒಂದು ಲೇಯರ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ನೋಡಿ, ಮಿಡಲ್ ಗೆ ಕುಚ್ ಹಾಕಿ ಇದು ಒಂದು ಡಿಸೈನ್ ಅಂತ ಹೇಳಿ ನಾವು ಕೊಡ್ಬೋದು. ಸೊ ಇದ್ರದ್ದು ನೆಕ್ಸ್ಟ್ ಲೇಯರ್ ನ ನಾನು ಮಾಡಿ ತೋರಿಸ್ತಾ ಇರೋದು. ಹೆವಿ ಬ್ರೈಡಲ್ ಡಿಸೈನ್ ಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಗಳು ಬರ್ತಾ ಇತ್ತು. ಸೊ ಹಾಗಾಗಿ ಇದು ಒಂದು ಹೆವಿ ಬ್ರೈಡಲ್ ಡಿಸೈನ್ ನ ಮಾಡ್ತಿರೋದು. ನೋಡಿ, ಇದು ಗೋಲ್ಡ್ ಕಲರ್ ಲಾಕ್ ಮಾಡಿದಾಗ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿದ್ದೆ. ಆ ಸಿಂಗಲ್ ಕ್ರೋಶೆ ಮೇಲೆ ನಾನು ಕೊನೆ ಲೇಯರ್ ಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಥ್ರೆಡ್. ಸೊ ಇಲ್ಲಿ ಗಂಟು ಹಾಕಿದೀನಲ್ವಾ, ಸೊ ನೀವು ಸೀರೆ ಮಾಡ್ಬೇಕಾದ್ರೆ ಜಸ್ಟ್ ಎಳೆದು ನಾರ್ಮಲ್ ನಾಟ್ ಹಾಕಿ ನೀವು ವರ್ಕ್ ಅನ್ನ ಮಾಡ್ಕೊಳ್ಳಿ. ಇವಾಗ ಫಸ್ಟ್ 5 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಇವಾಗ ಜಸ್ಟ್ 4 ಚೈನ್ ಹಾಕಿದ್ರೇನೆ ಸಾಕು, ಇಲ್ಲಿ ರೀಚ್ ಆಗ್ಬಿಡುತ್ತೆ. ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಲಾಕ್ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಗ್ಯಾಪ್ ಒಳಗಡೆಗೆ ಮಾಡ್ಕೋಬೇಕು ಲಾಕ್ ಮೇಲೆ ಆದ್ಮೇಲೆ. ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಗೋಲ್ಡ್ ಕಲರ್ ಅಲ್ಲಿ ವರ್ಕ್ ಮಾಡಿದ್ವಿ ಅಲ್ವಾ, ಅದು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಎಲ್ಲಿಗೆ ವರ್ಕ್ ಮಾಡ್ತಿದ್ದೀನಿ ಅಂತ. ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಆ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆಗೆ ನಾವು ಮತ್ತೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ, ಇದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ. ಮತ್ತೆ ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ಡಬಲ್ ಕ್ರೋಶೆ. ಟೋಟಲ್ ಆಗಿ 3 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಡಿದೀನಿ. ಇವಾಗ ಒಂದು ಸಣ್ಣ ಬೀಡ್ ನಾವು ತಗೊಳ್ಳೋಣ. ಸೊ ಇಲ್ಲಿ ನಾನು ಪಿಂಕ್ ಕಲರ್ ಅಲ್ಲಿ ಏನ್ ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಇಲ್ಲಿ ಡಬಲ್ ಕ್ರೋಶೆಗಳನ್ನ ತೀರಾ ಲೆಂತ್ ಮಾಡ್ಕೋಬೇಡಿ, ಚಿಕ್ಕದಾಗಿ ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ಇಲ್ಲಿ 3mm ಸೈಜ್ ಅಲ್ಲಿ ಗೋಲ್ಡ್ ಬೀಡ್ ನ ತಗೊಂಡಿರೋದು. ಇವಾಗ ನೆಕ್ಸ್ಟ್ ಪಫ್ ಮತ್ತೆ ಫಸ್ಟ್ ಪಫ್ಗೆ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆ. ಮತ್ತೆ 2 ಚೈನ್ ಹಾಕೊಳ್ಳಿ. ನಾವೇನ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಡಬಲ್ ಕ್ರೋಶೆ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಸ್ಟಿಚ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದ್ರಿಂದಾನೆ. ಸೊ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಂಡೆ. ಮತ್ತೆ ಇವಾಗ ಒಂದು ಬೀಡ್. ಇದು 2 ಪಫ್ ಮಧ್ಯೆ ಒಂದು ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾವು ಡಬಲ್ ಕ್ರೋಶೆ ಮಾಡೋದು. ನೋಡಿ, ಇಲ್ಲಿ ಈ ಗ್ಯಾಪ್ಗೆ 2 ಪಫ್ ಆರ್ಚ್ ಮಧ್ಯೆ ಒಂದು ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನ್ಗೆ ಅಲ್ಲಿ ಡಬಲ್ ಕ್ರೋಶೆ ಆದ್ಮೇಲೆ 2 ಚೈನ್ ಹಾಕಿನೇ ನೆಕ್ಸ್ಟ್ ಡಬಲ್ ಕ್ರೋಶೆನ ನಾವು ಮಾಡ್ಕೋಬೇಕಾಗತ್ತೆ. 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೀವು 4, 5 ಈ ರೀತಿ ಇಲ್ಲಿ ನಾವೇನು ಸ್ಲ್ಯಾಂಟಿಂಗ್ ಆರ್ಚ್ ತರ ಮೇಲೆ ಮಾಡ್ತಾ ಇದೀವಲ್ವಾ ಪಿಂಕ್ ಲೇಯರ್ ಅಲ್ಲಿ, ಅಲ್ಲಿ ನಿಮ್ಗೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿ ಕಾಣಿಸ್ಬೇಕು ಅಂತಂದ್ರೆ ಎಕ್ಸ್ಟ್ರಾ ಸ್ಟಿಚಸ್ ನ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ನಾನು 3 ಹಾಕಿದ್ದೀನಿ ಸ್ಟಿಚಸ್, ನೀವು 5, 4 ಈ ತರ ಕೂಡ ಹಾಕೋಬಹುದು. ಬಟ್ ಜಾಸ್ತಿ ಸ್ಟಿಚಸ್ ನ ಹಾಕೊಂಡ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ ಡಿಸೈನ್ ಓವರ್ ಲ್ಯಾಪ್ ಆಗುತ್ತೆ. ನಮ್ಗೆ ಓವರ್ ಲ್ಯಾಪ್ ಆದ್ರೆ ಅಷ್ಟು ಲುಕ್ ಬರೋದಿಲ್ಲ. ಸೊ ಹಾಗಾಗಿ ನಾನು 3 ಡಬಲ್ ಕ್ರೋಶೆ ಮಾಡ್ಕೊಂಡು ಅದು 3 ಡಬಲ್ ಕ್ರೋಶೆಗಳ ಚಿಕ್ಕದಾಗಿ ವರ್ಕ್ ಮಾಡ್ಕೋತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಮಾಡಿದ್ರೆ ತೀರಾ ಚಿಕ್ಕದಾಗ್ಬಿಡುತ್ತೆ. ನಾನು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಸೊ ನೋಡಿ, ಇದು ಈ ರೀತಿ ಬರುತ್ತೆ. ಇದೇ ತರ ಎಲ್ಲಾ ಪಫ್ ಆರ್ಚ್ ಗಳ ಮಧ್ಯ ವರ್ಕ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಆರ್ಚ್ ಕಂಪ್ಲೀಟ್ ಆಯ್ತು. ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ನೆಕ್ಸ್ಟ್ ಇಲ್ಲಿ 5 ಚೈನ್ ನ ಗ್ಯಾಪ್ ಇದೆ ಅಲ್ವಾ, 5 ಚೈನ್ ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಂಡೆ. ಇವಾಗ ಇಲ್ಲಿ ಲಾಕ್ ಇದೆ ಅಲ್ವಾ, ಈ ಲಾಕ್ ನ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೋತಾ ಇದ್ದೀನಿ. ಒಂದು ಗ್ಯಾಪ್ ಒಳಗಡೆ ಲಾಕ್ ಬರುತ್ತೆ, ಒಂದು ಲಾಕ್ ನ ಮೇಲೆ ಲಾಕ್ ಬರುತ್ತೆ. ಮತ್ತೆ ಇವಾಗ 5 ಚೈನ್ ಹಾಕೊಳ್ಳಿ. ಸೊ ಇಲ್ಲಿ ಲಾಸ್ಟ್ ಲೇಯರ್ ಹೋಗ್ತಾ ಹೋಗ್ತಾ ನೀವು 4 ಚೈನ್ ಕೂಡ ಹಾಕೊಂಡು ಲಾಕ್ ಮಾಡ್ಕೋಬಹುದು. ನೋಡಿ, ಇಲ್ಲಿ 5 ಚೈನ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ 5 ಚೈನ್ ಲಾಕ್ ಇದೆ ಅಲ್ವಾ, ಗೋಲ್ಡ್ ಕಲರ್ ಅಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ, ಆ ಲಾಕ್ ನ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋಬೇಕು. ಲಾಕ್ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ನ ಗ್ಯಾಪ್ಗೆ ಒಂದು ಸಿಂಗಲ್ ಲಾಕ್ ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ ಇಲ್ಲಿಂದಾನೆ ಗ್ಯಾಪ್ ಗಳಿದೆ ಅಲ್ವಾ, ಸೊ ಈ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡಿ ಸ್ಲ್ಯಾಂಟಿಂಗ್ ಆರ್ಚಸ್ ನ ವರ್ಕ್ ಮಾಡ್ತಾ ಹೋಗೋದು. ನೋಡಿ, ಫಸ್ಟ್ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಎಷ್ಟು ನೀಟಾಗಿ ಬಂದು ತುಂಬಾ ಹೆವಿ ಡಿಸೈನ್ ಇದೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಒಂದ್ಸತಿ ನೀವು ಟ್ರೈ ಮಾಡಿ. 2 ಆರ್ಚ್ಗಳು ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಫ್ರೆಂಡ್ಸ್, ಏನ್ ನೋಡ್ತಾ ಇದ್ದೀರಾ, 2 ಆರ್ಚ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 3 ಕಲರ್ ಅಲ್ಲಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬಂದಿದೆ. ಇಲ್ಲಿ ಏನು 2 ಆರ್ಚ್ಗಳ ಮಧ್ಯ 5 ಚೈನ್ ಗ್ಯಾಪ್, ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ 5 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿಗೆ ಕುಚ್ಚುಗಳನ್ನ ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮ್ಗೆ.
ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ನ ಕಟ್ಟೋದಕ್ಕೆ 150 ದಾರನ ತಗೊಂಡು ಅದನ್ನ ಡಬಲ್ ಮಾಡಿ ಕುಚ್ನ ಒಳಗಡೆಗೆ ಒಂದು ಬೀಡ್ ನ ಇಟ್ಟು ನಾನು ಕುಚ್ನ ಕಟ್ಟಿರೋದು. ಇದು ಇವತ್ತಿನ ಡಿಸೈನ್ ಫೈನಲ್ ಲುಕ್ ಆಗಿರುತ್ತೆ. ಈ ಒಂದು ಡಿಸೈನ್ ಗೆ ನಾವು ಚಾರ್ಜ್ ಮಾಡಬಹುದು ಅಂತಂದ್ರೆ 1250 ಇಂದ 1500 ವರೆಗೂ ಈ ಡಿಸೈನ್ ಗೆ ನಾವು ಚಾರ್ಜ್ ಮಾಡಬಹುದು ಫ್ರೆಂಡ್ಸ್. ಹಾಗೇನೆ ಜೊತೆಗೆ ತುಂಬಾನೇ ಕಡಿಮೆ ಬೀಡ್ ನ ಯೂಸ್ ಮಾಡಿ ಒಂದು ಬ್ರೈಡಲ್ ಡಿಸೈನ್ ನ ಮಾಡಿರುವಂತದ್ದು. ಯಾರಿಗೆ ಬೀಡ್ಸ್ ಎಲ್ಲ ಇಷ್ಟ ಆಗೋದಿಲ್ಲ ಅಂತವರು ತುಂಬಾನೇ ಇಷ್ಟ ಪಡ್ತಾರೆ ಡಿಸೈನ್. ಸೊ ಇವತ್ತಿನ ಡಿಸೈನ್ ಫೈನಲ್ ಲುಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೆಷ್ಟು ಇಷ್ಟಪಟ್ಟು ಲೈಕ್ ಮಾಡ್ತೀರಾ ಅಷ್ಟು ಹೊಸ ಡಿಸೈನ್ಸ್ ಹಾಕೋದಕ್ಕೆ ನನಗೂ ಕೂಡ ಖುಷಿ ಆಗತ್ತೆ. ಹಾಗೇನೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು. ಇಂಟ್ರೆಸ್ಟ್ ಇದ್ರೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಕೋಬಹುದು. ನಾನು ಯೂಸ್ ಮಾಡೋ ಆಂಟಿಕ್ ಬೀಡ್ಸ್ ಪ್ರತಿಯೊಂದು ಕೂಡ ನಾನು ಅಲ್ಲೇ ಪರ್ಚೇಸ್ ಮಾಡೋದು. ಮತ್ತೆ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.